ಕುಮಾರಸ್ವಾಮಿ ಅವರ ವಿರುದ್ಧ ಡಿಕೆ ಶಿವಕುಮಾರ್ ಅವರ ವಾಗ್ದಾಳಿ ಮಾತಿನ ಲಹರಿ ಇನ್ನೂ ಕೂಡ ನಿಂತಂತೆ ಕಾಣಿಸ್ತಾ ಇಲ್ಲ, ಮುಂದುವರಿತಾ ಇದೆ. ಚನ್ನಪಟ್ಟಣ, ರಾಮನಗರ ನನ್ನ ಎರಡೂ ಕಣ್ಣು ಅಂದ್ರಿ, ಈಗ ನಿಮ್ಮ ಕಣ್ಣು ಮಂಡ್ಯಕ್ಕೆ ಯಾಕೆ ಹೋಯ್ತು ಅಂತ ಪ್ರಶ್ನಿಸಿದ್ದಾರೆ ಡಿಕೆ ಶಿವಕುಮಾರ್. ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಚನ್ನಪಟ್ಟಣ, ರಾಮನಗರ ನನ್ನ ಎರಡು ಕಣ್ಣು ಅಂತ ಹಿಂದೆ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಇದೇ ವಿಷಯವನ್ನ ಇಟ್ಕೊಂಡು ಕೌಂಟರ್ ಕೊಟ್ಟಿದ್ದಾರೆ. ಈಗ ಏನು ಆಯ್ತು ನಿಮ್ಮ ಕಣ್ಣು, ಮಂಡ್ಯಕ್ಕೆ ಯಾಕೆ ಹೋಯ್ತು ನಿಮ್ಮ ಕಣ್ಣು? ಹಾರೋಹಳ್ಳಿಯಲ್ಲಿ ಕೆ ವಿರುದ್ಧ ಗುಡುಗಿದ್ದಾರೆ ಡಿಕೆ ಶಿವಕುಮಾರ್. ಕೊರೋನಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ಎಲ್ಲಿ ಹೋಗಿದ್ರು? ಸತ್ತವರ ಮನೆಗೆ ಹೋಗಿ ಅಂತಿಮ ಸಂಸ್ಕಾರ ಮಾಡಿದ್ರ? ಆ ಕೆಲಸ ಮಾಡಿದ್ದು ಡಿಕೆ ಸುರೇಶ್ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಇಲ್ಲಿ MP ಆಗಿದ್ರು, MLA ಆಗಿದ್ರು, ಅವ್ರ ಧರ್ಮಪತ್ರಿ ಇಲ್ಲಿ MLA ಇದ್ರು, ಅವ್ರ ಮಗ ಇಲ್ಲಿ ನಿಂತಿದ್ರು. ನಿನ್ನೆ ನಾನು ಭಾಷಣ ಮಾಡುವಾಗ ಜನ ಇದ್ರು, ಹೆಣ್ಮಕ್ಳು ಹೋದ್ರು. ಕುಮಾರಸ್ವಾಮಿ ನೀವು TV ಖಾಲಿ ಕುರ್ಚಿ ಹಾಕಿದ್ರಿ ಅಂತ ತೋರಿಸ್ತಾರೆ. ಏನು ಜನ ಇರಲಿಲ್ವ? ನೆನೆ ಚನ್ನಪಟ್ಟಣದಲ್ಲಿ ನಮ್ಗೆ ಅಸೆಂಬ್ಲಿಯಲ್ಲಿ ಬಂದಿದ್ದು 25,000 ಇರ್ಬೋದು. ಇವತ್ತು ನಾವೇನು ಜನ ಓಟ್ ಹಾಕ್ತಾರೆ ನನಗೆ ಗೊತ್ತಿದೆ. ಚನ್ನಪಟ್ಟಣದಲ್ಲಿ ಇವತ್ತು ಬರೀ ಈ ಒಂದು ಸಣ್ಣ ಏರಿಯಾದು 2 ಹೋಬಳಿ ಕಾರ್ಯಕರ್ತರು ದೇವೇಗೌಡರು ಬಂದಿದ್ರು ಇಲ್ಲಿ. ಅವ್ರೇನು ಉತ್ತರ ಹೇಳಿದ್ರು ನನಗೆ ಗೊತ್ತಿಲ್ಲ, ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ನನಗದು ಅವಶ್ಯಕತೆ ಇಲ್ಲ. ಈ ಜನ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರಲ್ಲ, ಇಷ್ಟು ಹೆಣ್ಮಕ್ಳು ಬಂದಿದ್ದಾರಲ್ಲ, ಈ ಉರುಳು ಬಿಸಿಲು ನಿಂತಾರಲ್ಲ, ಇದೇ ನಮಗೆ ಒಂದು ದೊಡ್ಡ ಶಕ್ತಿ. ಹಿಂದೆ ಕುಮಾರಸ್ವಾಮಿ ವಿರುದ್ಧ ಕುಮಾರಸ್ವಾಮಿ ವಿರುದ್ಧ ಇವತ್ತು ಡಿಕೆ ಶಿವಕುಮಾರ್ ಅವರ ವಾಗ್ದಾಳಿ ಮುಂದುವರಿತು. ಅವರು ಹಿಂದೆ ಹೇಳ್ಕೊಂಡಿದ್ರು ಚನ್ನಪಟ್ಟಣ, ರಾಮನಗರ ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಅಂತ. ಈಗ ಅವರು ಮಂಡ್ಯ ಕಡೆಗೆ ಹೋಗ್ತಾ ಇದ್ದಾರೆ, ಚನ್ನಪಟ್ಟಣವನ್ನ ಬಿಟ್ಟು. ಹಾಗಿದ್ರೆ ನಿಮ್ಮ ಕಣ್ಣು ಯಾಕೆ ಮಂಡ್ಯ ಕಡೆ ಹೋಯ್ತು ಅನ್ನುವಂತಹ ಪ್ರಶ್ನೆ ಇಟ್ಟಿದ್ದಾರೆ. ಮತ್ತು ಚನ್ನಪಟ್ಟಣದಲ್ಲಿ ನಡೆದಂತಹ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮಕ್ಕೆ ಜನರು ಇರಲಿಲ್ಲ, ಖಾಲಿ ಕುರ್ಚಿ ಇತ್ತು ಅನ್ನೋದಕ್ಕೂ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಸುಮಾರು 20,000 ಜನ ಅಂತೂ ಸೇರಿದ್ರು, ಅದೇನು ಕಡಿಮೆ ಅಲ್ಲ. ಆದರೆ ಮತವನ್ನ ಹಾಕೋದ್ರಲ್ಲಿ ಜನ ಹಿಂದೆ ಸರಿಯೋದಿಲ್ಲ, ನಮ್ಮ ಪರವಾಗಿ ಮತ ಹಾಕ್ತಾರೆ ಅನ್ನುವಂತಹ ಭರವಸೆಯನ್ನು ಇಟ್ಟು ಮಾತನಾಡಿದ್ರು. ಜೊತೆಗೆ ಹಲವಾರು ವಿಚಾರಗಳನ್ನ ಎತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರು? ಸತ್ತವರ ಹೆಣವನ್ನ ಇವರು ಹೂತಿದ್ರ, ಇವ್ರು ಸುಟ್ರ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮುಂದೆ ಬರಬೇಕು, ಬಸ್ಸು ಸರ್ಕಲ್ ಬರುತ್ತೆ, ಮುಂದೆ ಬನ್ನಿ, ಮುಂದೆ ಬನ್ನಿ. ಬೆಳಗ್ಗೆಯಿಂದಲೂ ಕೂಡ ಕನಕಪುರ ಹಾರೋಹಳ್ಳಿಯಲ್ಲಿ ಭರ್ಜರಿ ಸಮಾವೇಶ. ಇದರ ಮಧ್ಯೆ ಚನ್ನಪಟ್ಟಣದ ಸಮಾವೇಶದ ಕುರಿತಾಗಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕುಮಾರಸ್ವಾಮಿ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಹೋದರನ ಪರವಾಗಿ ಇವತ್ತು ಕನಕಪುರದ ಹಾರೋಹಳ್ಳಿಯಲ್ಲಿ ಸಮಾವೇಶವನ್ನು ನಡೆಸಿರುವಂಥದ್ದು. ಅಲ್ಲಿ ಭರ್ಜರಿ ಸೇಬಿನ ಹಾರವನ್ನು ಹಾಕಿದ್ದಾರೆ. ಒಂದಷ್ಟು ಕಾರ್ಯಕರ್ತರು ಉತ್ಸಾಹದಿಂದ ಹೆಜ್ಜೆಯನ್ನು ಹಾಕಿದ್ದಾರೆ. ರೋಡ್ ಶೋನಲ್ಲಿ ತಮ್ಮನ ಪರವಾಗಿ ಭಾಗಿಯಾಗಿದ್ದಾರೆ ಡಿಕೆ ಶಿವಕುಮಾರ್.